ಬಂಧುಗಳೇ ನಮಸ್ಕಾರ. ಎಚ್ ಕೆ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರೀಶ್ ಕನಕ. ಇದಕ್ಕಿನ್ನ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. SIR ಅಂದ್ರೆ ಏನು, SIR ನಾವು ಭಾರತೀಯ ಮತದಾರರು ಏನಕ್ಕೆ ಮಾಡಿಸ್ಬೇಕು, ನಂತರ SIR ದೇಶದಾದ್ಯಂತ ನಡೀತಿದೆಯಾ ಅನ್ನೋದಕ್ಕೆ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಅಪ್ಲೋಡ್ ಮಾಡಿ ಇನ್ಫಾರ್ಮೇಶನ್ ನ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ SIR ಫಾರ್ಮ್ BLO ಅಧಿಕಾರಿಗಳು ನಿಮ್ ಮನೆಗೆ ಬಂದಾಗ ಯಾವ ರೀತಿ SIR ಫಾರ್ಮ್ ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಫಾರ್ಮ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಂಡ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ಬನ್ನಿ ನೋಡೋಣ. ಈ 2002ರಲ್ಲಿ ಇರ್ತಕ್ಕಂಥ ಮತದಾರರು ಯಾವ ರೀತಿ ಒಂದು ಫಾರ್ಮ್ ನ SIR ಫಾರ್ಮ್ ನ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡೋದಾದ್ರೆ ಮಾಮೂಲಿ ಭಾರತ ಚುನಾವಣಾ ಆಯೋಗ ಒಂದು SIR ಸಮೀಕ್ಷೆ ಮಾಡ್ತಿದೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಬರೋದಾದ್ರೆ ನೇಮ್ ಅಂಡ್ ಕಾಂಟ್ಯಾಕ್ಟ್ ಆಫ್ BLO ಅಧಿಕಾರಿಗಳು. BLO ಅಧಿಕಾರಿಗಳು ಯಾರ್ಯಾರೆಲ್ಲ ಇರ್ತಾರಪ್ಪ ಅಂತಂದ್ರೆ, ಇವಾಗ ಯಾರೆಲ್ಲ BLO ಅಧಿಕಾರಿಗಳು ಮನೆ ಮನೆಗೆ ಬಂದು SIR ಸಮೀಕ್ಷೆ ಮಾಡ್ತಾ ಇದಾರಲ್ಲ, ಅವ್ರು ಯಾರಾಗಿರ್ತಾರ ಅಂತಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿರ್ತಾರೆ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಸಹ ಆಗಿರ್ತಾರೆ, ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳು ಸಹ ಆಗಿರ್ತಾರೆ. ಭಾರತದ ಚುನಾವಣಾ ಆಯೋಗ ಸಮಿತಿಯ ಅಡಿಯಲ್ಲಿ BLO ಅಧಿಕಾರಿಗಳಾಗಿ ಕೆಲಸನ ನಿರ್ವಹಿಸ್ತಿರ್ತಾರೆ. ಇವರು ಮನೆ ಮನೆಗೆ ಬಂದು SIR ಫಾರ್ಮ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಅವರು ಹೇಳ್ಕೊಂಡ್ ಕೊಡ್ತಾರೆ ನಿಮಗೆ. ಇವಾಗ ನೋಡೋಣ ಬನ್ನಿ. ಈ ಕಾಲಮ್ ನಲ್ಲಿ ಏನು ಭರ್ತಿ ಮಾಡ್ಬೇಕು. ಇದು 2000 ಇಲ್ಲಿ ನೋಡಿ, ಈ ಇನ್ಫಾರ್ಮೇಶನ್ ಇದೆ. ಇದು ಕಾಮನ್ ಇನ್ಫಾರ್ಮೇಶನ್ ನಿಮ್ಗೆ ಬರೋದು. ಇಲ್ಲಿ ಏನಪ್ಪಾ ಬರುತ್ತಂತಂದ್ರೆ ಮಾಮೂಲು ನಿಮ್ ವೋಟರ್ ಐಡಿಲಿ, ಪ್ರೆಸೆಂಟ್ ವೋಟರ್ ಐಡಿಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆಯಲ್ಲ ಇಲ್ಲಿ, ಆ ಇನ್ಫಾರ್ಮೇಶನ್ ಈ ಕಾಲಮ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮ್ ಹೆಸರು ಬರುತ್ತೆ, ನಿಮ್ ಗುರುತಿನ ಚೀಟಿಯಲ್ಲಿ ಇರ್ತಕ್ಕಂತ ನಂಬರ್ ಬರುತ್ತೆ, ನಂತರ ಯಾವ ಜಿಲ್ಲೆ, ವಿಳಾಸ, ನಿಮ್ ಅಡ್ರೆಸ್ ಬರುತ್ತೆ ಇಲ್ಲಿ. ಇಲ್ಲಿ ನೋಡೋದಾದ್ರೆ ಕ್ರಮ ಸಂಖ್ಯೆ ಬರುತ್ತೆ, ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಯಾವ ಸಂಸದೀಯ ಕ್ಷೇತ್ರ ಬರುತ್ತೆ, ಯಾವ ರಾಜ್ಯ ಅನ್ನೋದು ಈ ಇದ್ರಲ್ಲಿ ಬರುತ್ತೆ. ಇಲ್ಲಿ ಒಂದು ಬಾರ್ ಕೋಡ್ ಇರುತ್ತೆ. ಪ್ರೆಸೆಂಟ್ ವೋಟರ್ ಐಡಿ ನಿಮ್ದು ಯಾವ ಫೋಟೋ ಇರುತ್ತೆ ಆ ಫೋಟೋ ಇಲ್ಲಿ ಬರುತ್ತೆ. ಇಲ್ಲ ನನಗೆ ಈ ಫೋಟೋ ಬೇಡ, ಹೊಸ ಫೋಟೋ ಹಾಕ್ಬೇಕು ಅನ್ನೋದಾದ್ರೆ ಒಂದು ಫೋಟೋ ಕೊಟ್ಟು BLO ಅಧಿಕಾರಿಗಳು ಇಲ್ಲಿ ಪೇಸ್ಟ್ ಮಾಡ್ತಾರೆ. ಇಲ್ಲಿ ಪೇಸ್ಟ್ ಮಾಡಿಸ್ಕೊಂಡು ನಿಮ್ಮ ಇತ್ತೀಚಿನ ಫೋಟೋ ಯಾವ್ದಾದ್ರು ಕೊಟ್ರೆ ಒಂದು ಚಿಕ್ಕದು, ಈ ಫೋಟೋ ಇಲ್ಲಿ ಪೇಸ್ಟ್ ಮಾಡಿ ನಿಮ್ ಸೈನ್ ಮಾಡಿಸ್ಕೊಳ್ತಾರೆ. ಇವಾಗ ನೋಡೋದಾದ್ರೆ 2002ರಲ್ಲಿ ನೋಡಿ, ನಿಮ್ಮ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇದ್ದರೆ ಈ ಅಂಕಣವನ್ನು ಭರ್ತಿ ಮಾಡ್ಬೇಕು. ಇವಾಗ ಇದನ್ನ ಮೊದಲಿಗೆ ಹೇಳ್ಕೊಂಡ್ ಕೊಡ್ತೀನಿ ನಿಮ್ಗೆ. 2002ರಲ್ಲಿ ಇರ್ತಕ್ಕಂಥ ಮತದಾರರು ಯಾವ ರೀತಿ SIR ಫಾರ್ಮ್ ನ ಭರ್ತಿ ಮಾಡ್ಬೇಕು ಅನ್ನೋದು ಹೇಳ್ಕೊಂಡ್ ಕೊಡ್ತೀನಿ. ಇಲ್ಲಿ ನೋಡೋದಾದ್ರೆ ಇದು ಸ್ವತಃ ಪ್ರಾಕ್ಟಿಕಲ್ ಆಗಿ ನಮ್ ತಂದೆಯವ್ರದೇ SIR ಫಾರ್ಮ್ ಫಿಲ್ಅಪ್ ಮಾಡಿರೋ ಇನ್ಫಾರ್ಮೇಶನ್ ತಗೊಂಡು ನಾನು ಫಿಲ್ಅಪ್ ಮಾಡಿದೀನಿ ಇದನ್ನ. ಮತದಾರರ ಹೆಸರು ಇಲ್ಲಿ ರಾಜಪ್ಪ ಅನ್ನೋದು ಬರುತ್ತೆ. 2002ರಲ್ಲಿ ನಮ್ ತಂದೆಯವರು ಮತದಾನ ಮಾಡಿರೋ ಕಾರಣ ಅವ್ರ ಹೆಸರು ಇದೆ. 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ನಮ್ಮ ತಂದೆಯವರ ಹೆಸರಿದೆ. ಇಲ್ಲಿ ಬರೋದಾದ್ರೆ ಅವಾಗಿನ ರಾಜಪ್ಪ ಅನ್ನೋರ್ದು ಮತದಾರ ಚೀಟಿಯಲ್ಲಿ ಇರ್ತಕ್ಕಂಥವ್ರದ್ದು ನಂಬರ್ ಇಲ್ಲಿ ಬರೀಬೇಕು. ನಾನು ಇಲ್ಲಿ 1 2 3 4 5 6 ಬರ್ದಿದ್ದೀನಿ. ಆ ಮತದಾರರ ಐಡಿಯಲ್ಲಿ ಇರ್ತಕ್ಕಂಥ BLO ಅಧಿಕಾರಿಗಳು ನಂಬರ್ ಕೊಡ್ತಾರೆ, ಆ ನಂಬರ್ನ ಇಲ್ಲಿ ಫಿಲ್ಅಪ್ ಮಾಡ್ಬೇಕು. ಇಲ್ಲಿ ಬರೋದಾದ್ರೆ ಸಂಬಂಧಿಯ ಹೆಸರು ನಮ್ಮ ತಂದೆಯವರ, ರಾಜಪ್ಪ ಅನ್ನೋರ ತಂದೆಯವರ ಹೆಸರು ಇಲ್ಲಿ ಭೀಮಪ್ಪ ಅನ್ನೋದು ಒಂದಿದೆ. ಈ ಭೀಮಪ್ಪ ಅನ್ನೋರು ಇಲ್ಲಿ ಬರಿಬೇಕಾಗುತ್ತೆ. ಇವ್ರ ತಂದೆಯ ಹೆಸರು ಇಲ್ಲಿ, ಸಂಬಂಧಿಯ ಹೆಸರು ಭೀಮಪ್ಪ ಅನ್ನೋದು ವೋಟರ್ ಐಡಿಯಲ್ಲಿ ಬಂದ್ಬಿಡುತ್ತೆ. ರಾಜಪ್ಪ ಸಣ್ಣ ಭೀಮಪ್ಪ ಅನ್ನೋದು ಒಂದಿರುತ್ತಲ್ಲ, ಇಲ್ಲಿ ಭೀಮಪ್ಪ ಅನ್ನೋದು ಒಂದ್ ಬರಿಬೇಕಾಗುತ್ತೆ. ಅವರ ಸಂಬಂಧ ಏನಾಗಿರುತ್ತೆ, ಈ ರಾಜಪ್ಪ ಅನ್ನೋರಿಗೆ ಸಂಬಂಧ ಏನಾಗಿರುತ್ತೆ ಅಂದ್ರೆ ತಂದೆ, ಫಾದರ್, ತಂದೆ ಅನ್ನೋ ಒಂದು ಸಂಬಂಧ ಇರುತ್ತೆ ಅವರಿಗೆ. ನಂತರ 2002ರಲ್ಲಿ ಯಾವ ಜಿಲ್ಲೆ ಇರುತ್ತಪ್ಪ ಅದು ಚಿತ್ರದುರ್ಗ ಜಿಲ್ಲೆ ಆಗಿರುತ್ತದು. ನಂತರ ರಾಜ್ಯ ಯಾವ್ದಾಗಿರುತ್ತಂತಂದ್ರೆ ಕರ್ನಾಟಕ ರಾಜ್ಯ. ವಿಧಾನಸಭಾ ಕ್ಷೇತ್ರ 2002ರಲ್ಲಿ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಭರಮಸಾಗರ ಆಗಿರುತ್ತೆ. ಭರಮಸಾಗರ. ನಮ್ಮಪ್ಪನ ನಮ್ಮ ತಂದೆಯವರ ರಾಜಪ್ಪ ಅನ್ನೋರ್ ವೋಟರ್ ಐಡಿಯಲ್ಲಿ ಯಾವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಆಗಿರುತ್ತಂತಂದ್ರೆ ಇಲ್ಲಿರುತ್ತೆ ನೋಡಿ, ಭರಮಸಾಗರ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುತ್ತೆ. ನಂತರ ಈ ಕಾಲಮ್ ಅಲ್ಲಿ ಬರೋದಾದ್ರೆ ನಿಮಗೆ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಈ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬರುತ್ತೆ. ಅವಾಗಿನ ಇದರಲ್ಲಿ ಭರಮಸಾಗರ ಅನ್ನೋದು ಯಾವ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಆಗಿರುತ್ತೆ ಅನ್ನೋದು ಇಲ್ಲಿ ಬರುತ್ತೆ. 27 ಭರಮಸಾಗರ ಅನ್ನೋದು 2002ರಲ್ಲಿ 27ನೇ ವಿಧಾನಸಭಾ ಕ್ಷೇತ್ರ ಆಗಿರುತ್ತೆ ಅದು. ಇಲ್ಲಿ ಬರೋದಾದ್ರೆ ವೋಟರ್ ಐಡಿ ಭಾಗ ಸಂಖ್ಯೆ ಅನ್ನೋದು ಒಂದಿರುತ್ತೆ. ಆ ಭಾಗ ಸಂಖ್ಯೆ ಇಲ್ಲಿ ಬರೀತಾರೆ. ನಂತರ ಇಲ್ಲಿ ಬರೆಯೋದಾದ್ರೆ ಕ್ರಮ ಸಂಖ್ಯೆ, ನಿಮ್ ವೋಟರ್ ಐಡಿ ಲೀಸ್ಟ್ ತೆಗೆದ ಕ್ರಮ ಸಂಖ್ಯೆ ಲೀಸ್ಟ್ ಇಲ್ಲಿ ಬರುತ್ತೆ. ಈ ಪ್ಲೇಸ್ ನಲ್ಲಿ ಕ್ರಮ ಸಂಖ್ಯೆ ಬರೀತಾರೆ. ಇಲ್ಲಿ ನೋಡಿದ್ನಲ್ಲ ಬಂಧುಗಳು, ಇಲ್ಲಿ ನೋಡಿದ್ರಲ್ಲ 2002ರಲ್ಲಿ ಇರ್ತಕ್ಕಂಥ ಮತದಾರರು ಈ ಕಾಲಮ್ ಯಾವ ರೀತಿ ಭರ್ತಿ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ, ನಂತರ ಬರೋದಾದ್ರೆ ಈ ಕಾಲಮ್ ನಲ್ಲಿ ಯಾವ ರೀತಿ ಇದು ಕಡ್ಡಾಯವಾಗಿ ಇಲ್ಲಿ ನೋಡಿ, ಈ ಪ್ಲೇಸ್ ಅಲ್ಲಿ ಬರ್ದಿದ್ದಾರೆ. ಪ್ರತಿಯೊಬ್ಬರು ಮತದಾರರು ಕಡ್ಡಾಯವಾಗಿ ಈ ಅಂಕಣವನ್ನು ಭರ್ತಿ ಮಾಡಲೇಬೇಕು. ಇಲ್ಲಿ 2002ರಲ್ಲಿ ಇರ್ತಕ್ಕಂಥ ಮತದಾರರ ಇನ್ಫಾರ್ಮೇಶನ್ ಇಲ್ಲಿ ಬರ್ದಿದ್ದೀನಿ ನಾನು. ಇಲ್ಲಿ ಈ ಪ್ಲೇಸ್ ಅಲ್ಲಿ ಬರ್ದಿದ್ದೀನಿ. ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ
ಒಂದೇ ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಬಂಧುಗಳೇ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಜನ್ಮ ದಿನಾಂಕ ಇವಾಗ ಇಲ್ಲಿ ಬಂದಿರ್ತಾರಲ್ಲ ಈ ರಾಜಪ್ಪ ಅನ್ನೋರ್ದು 2002 ಮತದಾನ ಯಾರದೆಲ್ಲ ಇರುತ್ತಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್ ವೋಟರ್ ಐ ಡಿಲಿ ಏನೆಲ್ಲ ಡೇಟ್ ಆಫ್ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಬರ್ತ್ 1/1/1969 1/1/1969 ವೋಟರ್ ಐ ಡಿಲಿ ಏನ್ ಮೆನ್ಷನ್ ಆಗಿರುತ್ತೆ ಡೇಟ್ ಆಫ್ ಬರ್ತ್ ಅದೇ ಬರಿಬೇಕಾಗುತ್ತೆ. ಇಲ್ಲಿ ಬರೋದಾದ್ರೆ ಆಧಾರ್ ಕಾರ್ಡ್ ಸಂಖ್ಯೆ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಬರಬೇಕು. ಪ್ರೆಸೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಇರುತ್ತಲ್ಲ ಆಧಾರ್ ಕಾರ್ಡ್ ನಂಬರ್ ಬರಿಬೇಕಾಗುತ್ತೆ ಇಲ್ಲಿ ಈ ಪ್ಲೇಸ್ ಅಲ್ಲಿ. ಇಲ್ಲಿ ಮೊಬೈಲ್ ಸಂಖ್ಯೆ ಪ್ರೆಸೆಂಟ್ ನಿಮ್ ತಂದೆಯವರು ಯಾವ್ದಾದ್ರು ಮೊಬೈಲ್ ಸಂಖ್ಯೆ ಯೂಸ್ ಮಾಡ್ತಿದ್ರೆ ಆ ಮೊಬೈಲ್ ಸಂಖ್ಯೆ ಪ್ರೆಸೆಂಟ್ ಅಲ್ಲಿ ಇಲ್ಲಿ ಬರಿಬೇಕಾಗುತ್ತೆ. ನಂತರ ಕಾಲಮ್ ಅಲ್ಲಿ ಬರೋದಾದ್ರೆ ತಂದೆಯ ಪೋಷಕರ ಹೆಸರು ಇವಾಗ ರಾಜಪ್ಪ ಅನ್ನೋರ ಪೋಷಕರು ಯಾರಾಗಿರ್ತಾರೆ ಅವಾಗ ಭೀಮಪ್ಪ ಅನ್ನೋರಾಗಿತ್ತು ಆ ಭೀಮಪ್ಪ ಅನ್ನೋರ್ದು ಇಲ್ಲಿ ಬರಿಬೇಕಾಗಿರುತ್ತೆ. ಈ ಭೀಮಪ್ಪ ಅನ್ನೋರ್ದು ಇಲ್ಲಿ ಬರೆದಾಗ ಈ ಭೀಮಪ್ಪ ಅನ್ನೋರ್ದು ವೋಟರ್ ಐ ಡಿ ನಂಬರ್ ಇದ್ರೆ ಬರಿಬೇಕಿಲ್ಲಿ. ಇವಾಗ ಈ ರಾಜಪ್ಪ ಅನ್ನೋರ್ದು ಭೀಮಪ್ಪ ಅನ್ನೋರು ಆ ಮೃತಪಟ್ಟಿರೋ ಕಾರಣ ವೋಟರ್ ಐ ಡಿ ನಂಬರ್ ಕ್ಯಾನ್ಸಲ್ ಆಗಿದೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಎನ್ನಿ ಅಂತ ಬರೀತಾರ ಅವರು. ನಂತರ ಈ ರಾಜಪ್ಪನವರ ತಾಯಿಯ ಹೆಸರು ಇಲ್ಲಿ ಬರೀಬೇಕು ಹುಚ್ಚಮ್ಮ ಅಂತ ಇಲ್ಲಿ ಬರೆದಾಗ ಅವರು ಕೂಡ ಮೃತಪಟ್ಟಿರೋ ಕಾರಣ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವ್ರದ್ದು ಎನ್ನಿ ಅಂತ ಬರೀತಾರ ಅವ್ರು ಇಲ್ಲಿ. ಗೊತ್ತಾಯ್ತಲ್ಲ. ಅಕಸ್ಮಾತ್ರ ಇನ್ನು ಕೂಡ ರಾಜಪ್ಪ ತಂದೆ ತಾಯಿ ಇನ್ನು ಬದುಕಿದಾರ ಅಂತಂದ್ರೆ ಇನ್ನು ವೋಟರ್ ಐ ಡಿಲಿ ಇದಾರೆ ಅಂತಂದ್ರೆ ಬದುಕಿದಾರ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕಂತಂದ್ರೆ ಈ ಭೀಮಪ್ಪ ತಂದೆಯವರು ವೋಟರ್ ಐ ಡಿ ಇನ್ನು ಬದುಕಿದ್ರೆ ವೋಟರ್ ಐ ಡಿ ನಂಬರ್ ಇಲ್ಲಿ ಬರೀಬೇಕಾಗುತ್ತೆ. ಹುಚ್ಚಮ್ಮ ಅನ್ನೋರ್ದು ವೋಟರ್ ಐ ಡಿ ನೋಡಿ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಲಭ್ಯವಿದ್ರೆ ಆ ಸಂಖ್ಯೆನ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಈ ರಾಜಪ್ಪ ಅನ್ನೋರ್ದ ಸಂಗಾತಿಯ ಹೆಸರು ಇಲ್ಲಿ ಬರೀಬೇಕಾಗುತ್ತೆ. ಇವಾಗ ನಮ್ಮ ತಂದೆಯವರ ಮಡದಿಯ ಹೆಸರು ನಾಗಮ್ಮ ನಮ್ಮ ತಾಯಿ ಹೆಸರು ಇದು ನಾಗಮ್ಮ ಸಂಗಾತಿಯ ಹೆಸರು ನಾಗಮ್ಮ ಅನ್ನೋದನ್ನ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಾಗಮ್ಮ ಅನ್ನೋರ್ದು ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಏನಿರುತ್ತೆ ನಂಬರ್ ಆ ನಂಬರ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿದ್ರಲ್ಲ 2002 ಇರ್ತಕ್ಕಂಥ ಮತದಾರ ಪಟ್ಟಿ ಎ ಕಾಲಮ್ ಮತ್ತೆ ಕೆಳಗಡೆ ಕಾಲಮ್ ಇರ್ತಕ್ಕಂಥ ಕಾಲಮ್ ಯಾವ ರೀತಿ ಭರ್ತಿ ಮಾಡ್ಬೇಕು. ಭರ್ತಿ ಮಾಡಿದ ನಂತರ ಏನ್ ಮಾಡ್ಬೇಕಂತಂದ್ರೆ ಅವರು ಒಂದು ಸಿಗ್ನೇಚರ್ ಹಾಕ್ಸ್ಕೊಳ್ತಾರೆ. ಈ ಸಿಗ್ನೇಚರ್ ಮಾಡಿಸ್ಕೊಂಡು BLO ಅಧಿಕಾರಿಗಳು ಈ ಪ್ಲೇಸ್ ಅಲ್ಲಿ ಅವರು ಸಿಗ್ನೇಚರ್ ಹಾಕಿ ಇಲ್ಲೊಂದು ರೈಟ್ ಮಾರ್ಕ್ ಹಾಕ್ತಾರೆ. ಈ ಪ್ಲೇಸ್ ಅಲ್ಲಿ ರೈಟ್ ಮಾರ್ಕ್ ಹಾಕ್ತಾರೆ. FIR ಫಾರ್ಮ್ ಓಕೆ ಆಗಿದೆ ಈ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡ್ಕೊಂಡು ಅವರು 2002 ಇರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಎ ಕಾಲಮ್ ನಲ್ಲಿ ಅವರ ವಿಳಾಸನ ತುಂಬಿ ಇನ್ಫಾರ್ಮೇಶನ್ ಭರ್ತಿ ಮಾಡಿದ ನಂತರ ಬಾಟಮ್ ಅಲ್ಲಿ ಇರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಒಂದು ಕಾಲಮ್ನ ಭರ್ತಿ ಮಾಡಿದ ನಂತರ ಇಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ. ಮತದಾರರಲ್ಲಿ 2002 ಯಾರ್ದಲ್ಲಿ ಮತದಾನ ಇದೆ ಅವ್ರದ್ದು ಇಲ್ಲಿ ಒಂದು ಫಾರ್ಮ್ ಭರ್ತಿ ಆದ ನಂತರ ಇಲ್ಲೊಂದು ಸೈನ್ ಮಾಡಿಸ್ಕೊಳ್ತಾರೆ. ನಂತರ BLO ಅಧಿಕಾರಿಗಳು ಸೈನ್ ಮಾಡಿಸ್ಕೊಂಡು ಇಲ್ಲೊಂದು ಸಿಗ್ನೇಚರ್ ಹಾಕ್ತಾರೆ. ಇಲ್ಲೊಂದು ಸಿಗ್ನೇಚರ್ ಅಲ್ಲ ರೈಟ್ ಮಾರ್ಕ್ ಹಾಕೊಂಡು FIR ಫಾರ್ಮ್ ಓಕೆ ಆಗಿದೆ ಅನ್ನೋದನ್ನ ಒಂದು ಫೋಟೋ ತಗೊಂಡು ಅವ್ರ ಒಂದು FIR ಇದಕ್ಕೆ ಅಪ್ಲೋಡ್ ಮಾಡ್ಕೊಳ್ತಾರೆ. ನಂತರ ಇವಾಗ ಗೊತ್ತಾಯ್ತಲ್ಲ 2002 ಇರ್ತಕ್ಕಂಥ ಮತದಾರರು ಯಾವ ರೀತಿ ಒಂದು FIR ಫಾರ್ಮ್ ನ ಫಿಲ್ ಅಪ್ ಮಾಡ್ಬೇಕು ಭರ್ತಿ ಮಾಡ್ಬೇಕು ಅನ್ನೋದನ್ನ ಈ ಭಾಗದಲ್ಲಿ ಹೇಳ್ಕೊಂಡ್ ಕೊಟ್ಟಿನಿ.